ಅನ್ನುವಂಥ ಮಾತನ್ನು ಸಹಜದ, ಯಾರಿಗಾದರೂ ತಮ್ಮ ಕ್ಷೇತ್ರವನ್ನು ಬಿಟ್ಟು ಕೊಡೋದು ಸುಲಭ ಮಾತಲ್ಲ. ಆದರೂ ಇವತ್ತಲ್ಲೇ ಕೇರಳದಲ್ಲೇ ಅವರು ಮಲಯಾಳಮನ್ನು ಪ್ರಥಮ ಭಾಷೆಯಾಗಿ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಪ್ರಥಮ ಭಾಷೆ ಕನ್ನಡ, ನಮ್ಮಲ್ಲಿ ಅಂತಲ್ಲ, ಅದು ನಾವು ಇನ್ನುಳಿದ ಭಾಷೆಗೂ ಗೌರವ ಕೊಡ್ತೀವಿ ಅನ್ನುವಂಥದ್ದು ನಾವು ನೋಡ್ತಾ ಬಂದಿದ್ದೀವಿ. ಒಂದು ಸ್ವಲ್ಪ ನಮ್ಮಲ್ಲೇ ಸ್ವಲ್ಪ ವಿಶಾಲ ಮನೋಭಾವ. ಹಾಗಲ್ಲೇ ಈಗ ಆದರೆ ಕೇರಳದ ಈ ಕಾಸರಗೋಡಿನಲ್ಲಿ ಇವತ್ತು ನಮ್ಮ ಕನ್ನಡದ ಕಾಸರಗೋಡು ಕೇರಳ ಕಾಸರಗೋಡು ಆಗಿದೆ. ಅಲ್ಲೇ ಮಲಯಾಳಂ ಪ್ರಥಮ ಭಾಷೆ ಮಾಡಿ ಕನ್ನಡಕ್ಕೆ ಆದ್ಯತೆ ಇಲ್ಲದಂಥ ಒಂದು ವ್ಯವಸ್ಥೆ ಮಾಡ್ತಾ ಇದ್ದಾರೆ ಅನ್ನೋದು ಕಂಡು ಬಂದದ. ಅದಕ್ಕೆ ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಪತ್ರನೂ ಬರ್ದಾರ, ಕನ್ನಡ ಉಳಿಲಿ ಬೆಳೀಲಿ, ಅವರಿಗೆ ಕನ್ನಡದ ಗುರುತ್ರಿ ಅಲ್ಲಿ ಕನ್ನಡಿಗರಿಗೆ ಅವರ ಅಸ್ಮಿತತೆ ಆ ಥರದ್ದು ಉಳಿಸ್ರಿ ಅದ ಕನ್ನಡ ಅವ್ರ ಜೊತೆಗೆ ಅನ್ನುವಂಥ ಮಾತು. ಯಾಕಂದ್ರೆ 700-8 ಲಕ್ಷ ಜನ ಇದ್ದಾರಲ್ಲ ಕನ್ನಡಿಗರು, ಅವ್ರ ಬದುಕ ಮಲಯಾಳಂ ಜೊತೆಗೆ ಇದ್ದರೂ ಸಹಿತ ಕನ್ನಡದ ಮೇಲೆ ಪ್ರೀತಿ, ಯಾಕೆ ಒರಿಜಿನಲ್ ಅವರು ಕನ್ನಡಿಗರು. ಅದ್ರ ಜೊತೆಗೆ ಅಲ್ಲಿ ಇನ್ನುಳಿದ ಭಾಷೆಯವರು ಇದ್ದಾರಲ್ಲ, ಮಲಯಾಳ ಜೊತೆಗೆ ತುಳು ಮತ್ತು ಬ್ಯಾರಿ ಅಂದ್ರೆ ನಿಮ್ಗೆ ಗೊತ್ತದ, ಸಮುದ್ರ ದಂಡೆಯಲ್ಲಿ ವಾಸ ಮಾಡುತ್ತಿರುವಂಥ ಈ ಬ್ಯಾರಿ ಜನ ಮುಸ್ಲಿಮ್ಸ್ ಹೆಚ್ಚು ಕನ್ವರ್ಟ್ ಆಗಿದ್ದಾರೆ. ಅವರು ಬ್ಯಾರಿ ಅಂತ ಒಂದು ಲ್ಯಾಂಗ್ವೇಜನ್ನು ಮಾತಾಡ್ತಾರೆ, ಅವ್ರದ್ದೇ ಅಂಥದ್ದು. ಇವೆಲ್ಲ ನಾನು ಕೂಡಿ ಬೆರೆತು ಹೋಗಿಬಿಟ್ಟಿದಾವೆ. ಹೀಗಾಗಿ ಒಂದಕ್ಕೊಂದಲ್ಲಿ ಬೆರೆತು ಇರಲಿ, ಕನ್ನಡ ಅಸ್ತಿತ್ವ ಉಳಿಲಿ ಅನ್ನೋದು ಕನ್ನಡಿಗರ ಒಂದು ಬಯಕೆ. ಯಾಕಂದ್ರೆ ಅದು ಕರ್ನಾಟಕ ಸೇರಬೇಕಾಗಿತ್ತು. ಇನ್ನು ಭಾಷಾ ರಚನೆ ಮಾಡ್ಬಂದವ್ರು ಏನೋ ಹೇಳ್ತಾ ಇದ್ದಾರಪ್ಪ ಮಲಯಾಳಿಗಳು ಅಂತೇಳಿ ಕೇರಳಕ್ಕೆ ಸೇರಿಸ್ಬಿಟ್ರು. ಕೊನೆಗೆ ಅದು ಕೇರಳದ್ದೇ ಆಗಿಬಿಟ್ಟದು ಇವತ್ತು. ಆದರೂ ಅಟ್ಲೀಸ್ಟ್ ಕನ್ನಡ ಕಲಿಯುವಂಥ, ಕನ್ನಡ ಮಾತಾಡುವಂಥ, ಕನ್ನಡ ಪ್ರೀತಿಸುವಂಥ ಜನ ಸಾಕಷ್ಟು ಇದ್ದಾರೆ ಕನ್ನಡಿಗರು. ಅವ್ರು ಅಟ್ಲೀಸ್ಟ್ ಅವರು ಕನ್ನಡ ಕಲಿಯುವ